ಇನ್ನು ಕಲಬುರಗಿ ಬಸ್ ನಿಲ್ದಾಣದಲ್ಲಿ ಒಂದು ಅನುಮಾನಾಸ್ಪದವಾದಂತಹ ಬ್ಯಾಗ್ ಪತ್ತೆಯಾಗಿದೆ. ಅದು ಕಂಡು ಪೊಲೀಸರಿಗೆ ಈಗ ಮಾಹಿತಿಯನ್ನ ನೀಡಿದ್ದಾರೆ ಸ್ಥಳೀಯರು. ಪೊಲೀಸರಿಗೆ ಆತಂಕದಲ್ಲೇ ಸ್ಥಳೀಯರು ಪಾಪ ಫೋನ್ ಮಾಡಿದ್ದಾರೆ, ಯಾವುದೋ ಒಂದು ಅಪರಿಚಿತ ಬ್ಯಾಗ್ ಇದೆ ಅಂತ ಹೇಳಿ. ಸ್ಥಳಕ್ಕಾಗಮಿಸಿ ಬಾಂಬ್ ನಿಷ್ಕ್ರಿಯ ದಳ ಕೂಡ ಪರಿಶೀಲನೆಯನ್ನ ನಡೆಸಿದೆ. ಕಲಬುರಗಿ ಬಸ್ ನಿಲ್ದಾಣದಲ್ಲಿ ಆಗಿರುವಂಥದ್ದು ಪ್ರಯಾಣಿಕರಲ್ಲಿ ಒಂದು ಕ್ಷಣ ಆತಂಕದ ವಾತಾವರಣ ಅಲ್ಲಿ ನಿರ್ಮಾಣವಾಗಿದೆ. ತಪಾಸಣೆ ವೇಳೆ ಯಾವುದೇ ಸ್ಫೋಟಕ ಇಲ್ಲಿ ಪತ್ತೆಯಾಗಿಲ್ಲ. ಇದೊಂದು ಯಾವುದೋ ಒಂದು ಬ್ಯಾಗ್ ಅಂತ ಹೇಳಿ ಗೊತ್ತಾಗಿದೆ. ಅನಾಮಧೇಯ ಬ್ಯಾಗ್ ಇದು. ಬ್ಯಾಗ್ ಅನ್ನ ಹಾಕಿ ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗ ಬಾಂಬ್ ಸ್ಕ್ವಾಡ್ ಕೂಡ ಅದನ್ನ ಪರಿಶೀಲನೆ ಮಾಡಿ ಕೊಟ್ಟಿದ್ದಾರೆ. ನೋಡಿ ಅಲ್ಲಿ ಆ ಬ್ಯಾಗ್ ಅನ್ನ ಗಮನಿಸ್ತಾ ಇದ್ರಿ, ಬ್ರೌನ್ ಕಲರ್ ಬ್ಯಾಗ್ ಅದು. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ನೀಡ್ತಾರೆ. ದತ್ತಾತ್ರೇಯ, ಈ ಬ್ಯಾಗ್ ಹೇಗೆ ಬಂತು ಇಲ್ಲಿಗೆ? ಯಾರು ಬಿಟ್ಟು ಹೋದ್ರು? ಇದೇನು ಬೇಕು ಅಂತ ಸುಮ್ಮನೆ ಯಾರಾದರೂ ಮಾಡಿರೋದಾ ಅಥವಾ ಬೈ ಚಾನ್ಸ್ ಮಿಸ್ ಆಗಿ ಹೋಗಿರುವಂಥ ಬ್ಯಾಗ? ಏನ್ ಮಾಹಿತಿ ಸಿಗ್ತಾ ಇದೆ ಈಗ? ರೆಹಮಾನ್, ನಿಜಕ್ಕೂ ಸದ್ಯ ಪೊಲೀಸರು ಕೂಡ ಅದೇ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಯಾಕಂತಂದ್ರೆ ಏಕಾಏಕಿ ನಗರದ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಬಸ್ ಶೆಲ್ಟರ್ ಇದು. ಅದು ಜಿಲ್ಲಾಧಿಕಾರಿ ಕಚೇರಿ ಮುಂದೆನೆ ಇರ್ತಕ್ಕಂಥ ಬಸ್ ನಿಲ್ದಾಣದಲ್ಲಿ ಈ ರೀತಿಯಾದಂಥ ಒಂಟಿ ಬ್ಯಾಗ್ ಬಿಟ್ಟು ಹೋಗಿರೋದು ಯಾರು ಮತ್ತು ಇದರಲ್ಲಿ ಏನಿದೆ ಅನ್ನೋದು ಸಾಕಷ್ಟು ಏನು ಅಂತಂದ್ರೆ ಅನುಮಾನಗಳಿಗೆ ಕಾರಣ ಆಗಿತ್ತು. ಅಲ್ಲಿದ್ದ ಸ್ಥಳೀಯರು ಕೂಡ ಒಂಟಿ ಬ್ಯಾಗ್ ಅನ್ನ ಅಲ್ಲೇ ಬಿಟ್ಟು ತಕ್ಷಣ ಏನು ಅಂತಂದ್ರೆ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ರು. ಅದೇ ಪ್ರಕಾರವಾಗಿ ಪೊಲೀಸರು ವಿತ್ ಬಾಂಬ್ ಸ್ಕ್ವಾಡ್ ಸಮೇತ ಏನು ಸ್ಥಳಕ್ಕೆ ಆಗಮಿಸಿ ಸದ್ಯ ಬ್ಯಾಗ್ ಅನ್ನ ಪರಿಶೀಲನೆ ಮಾಡಿದ್ದಾರೆ. ಬ್ಯಾಗ್ ನಲ್ಲಿ ಯಾವುದೇ ರೀತಿಯಾದಂತಹ ಸ್ಫೋಟಕ ವಸ್ತುಗಳಾಗ್ಲಿ ಇನ್ನಿತರ ವಸ್ತುಗಳಾಗ್ಲಿ ಪತ್ತೆ ಆಗಿಲ್ಲ. ಹೀಗಾಗಿ ತಕ್ಷಣ ಬ್ಯಾಗ್ ಅನ್ನ ವಶಕ್ಕೆ ಪಡಿಸ್ಕೊಂಡು ಬ್ಯಾಗ್ ನಲ್ಲಿ ಇರ್ತಕ್ಕಂಥ ವಸ್ತುಗಳು ಏನಿದಾವೆ ಮತ್ತು ಈ ಬ್ಯಾಗ್ ಯಾರಿಗೆ ಸೇರಿದ್ದು ಅಥವಾ ಏನಾದ್ರೂ ಆ ಪ್ರಯಾಣಿಕರು ಏನು ಗಡಿಬಿಡಿಯಲ್ಲಿ ಬ್ಯಾಗ್ ಅನ್ನ ಬಸ್ ನಿಲ್ದಾಣದಲ್ಲೇ ಮರೆತು ಹೋಗಿದಾರ ಅನ್ನೋದ್ರ ಬಗ್ಗೆನೂ ಕೂಡ ಸದ್ಯ ಏನೋ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇರ್ತಕ್ಕಂಥದ್ದು. ರೆಹಮಾನ್. ಓಕೆ, ಥ್ಯಾಂಕ್ ಯು ದತ್ತಾತ್ರೇಯ. ಸೊ ಒಟ್ಟಿನಲ್ಲಿ ಒಂದು ರೀತಿ ಸ್ವಲ್ಪ ಹೊತ್ತಿಗೆ ಒಂದು ಆತಂಕ ಕೂಡ ಅಲ್ಲಿ ನಿರ್ಮಾಣವಾಗಿತ್ತು. ಯಾಕಂದರೆ ಯಾರೋ ಬ್ಯಾಗನ್ನು ಏನು ಬಿಟ್ಟು ಹೋಗಿದಾರಾ ಅಥವಾ ಬೇಕು ಅಂತಲೇ ಪ್ಲೇಸ್ ಮಾಡಿದಾರಾ ಇದನ್ನು ಅನ್ನುವಂಥದ್ರ ಬಗ್ಗೆಯೂ ಕೂಡ ಆತಂಕ ಆಯಿತು. ತಕ್ಷಣಕ್ಕೆ ಬಾಂಬ್ ಸ್ಕ್ವಾಡ್ ಕೂಡ ಅಲ್ಲಿಗೆ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನು ನಡೆಸಿದೆ. ದೃಶ್ಯದಲ್ಲಿ ತಾವು ನೋಡ್ತಿರುವ ಹಾಗೆ ಆ ಬ್ಯಾಗ್ನಲ್ಲಿದ್ದಂಥ ವಸ್ತುಗಳು ಏನೇನಿದೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದಾರೆ. ಅಲ್ಲೇನಾದರೂ ಐ ಡಿ ಕಾರ್ಡ್ ಸಿಗುತ್ತಾ ಅಥವಾ ಬೇರೆ ಇನ್ನೇನಾದರೂ ವಸ್ತುಗಳು ಸಿಗುತ್ತಾ, ಯಾರ್ದು ಅನ್ನುವಂಥದ್ದು ಏನಾದರೂ ಗೊತ್ತಾಗುತ್ತಾ ಅನ್ನೋದ್ರ ಬಗ್ಗೆ ಪೊಲೀಸರು ಕೂಡ ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅದೃಷ್ಟವಶಾತ್ ಯಾವುದೇ ರೀತಿ ಸ್ಫೋಟಕ ಅಂತೂ ಇದರಲ್ಲಿ ಇರಲಿಲ್ಲ. ಬರೀ ಯಾವುದೋ ಒಂದು ಚಿಕ್ಕ ಬ್ಯಾಗ್ ಇದೆ ಅಷ್ಟೇ. ಯಾರೋ ಬಹುಶಃ ಮರ್ತು ಹೋಗಿದ್ದಾರೆ ಅಂತ ಅನ್ಸುತ್ತೆ. ಯಾರೋ ಒಂದು ತೆಗೆದುಕೊಂಡು ಹೋಗುವಾಗ ತಮ್ಮ ಬ್ಯಾಗನ್ನು ಬಿಟ್ಟು ಹೋಗಿದ್ದಾರೆ ಅಂತ ಅನ್ಸುತ್ತೆ. ಸೊ ಪೊಲೀಸರು ಕೂಡ ಆ ಆಯಾಮದಲ್ಲಿ ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ.